ಏನಾದ್ರು ಡೂಪ್ಲೆಕ್ಸ್ ಮನೆ ಇದ್ರೆ ಖಂಡಿತ ಈ ವಿಡಿಯೋನ ನೋಡಿ. ಸೊ ಒಂದು ಡಿಫ್ರೆಂಟ್ ಆಗಿರೋದು ಒಂದು ಎಲಿಮೆಂಟ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಬಹುದು ಸ್ಕೈಲೈಟ್ನ ಮೇಲುಗಡೆ. ಸೊ ಸ್ಕೈಲೈಟಲ್ಲಿ ಏನು ಮಾಡಿದ್ದೀವಿ, ಏನು ಮ್ಯಾಜಿಕ್ ಅಂತ ಹೇಳಿದ್ರೆ, ಸೊ 100% ಇದರಲ್ಲಿ ನಾವು ನಾರ್ಮಲ್ ಸ್ಕೈಲೈಟ್ ಥರ ಕೊಟ್ಟಿಲ್ಲ. ಸೊ ಇದರಲ್ಲಿ ಏನೇನು ಮಾಡಿದ್ದೀವಿ ಅಂತಂದರೆ ನೋಡ್ಬೋದು, ಕಾಂಕ್ರೀಟಲ್ಲಿ ಬೀಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಫಸ್ಟು. ಸೊ 4 ಬಾಕ್ಸ್ನ ಓಪನ್ ಮಾಡ್ಕೊಂಡಿದ್ದೀವಿ. ಸೊ ನಾವೇನಾರು ಒಂದೇ ಪ್ಲೇನ್ ಗ್ಲಾಸ್ ಹಾಕಿದ್ವಿ ಅಂತ ಹೇಳಿದ್ರೆ ತುಂಬ ಹೆವಿ ಇರ್ತಾಯಿತ್ತು ಗ್ಲಾಸ್. ಅದೇನೋ ಡಸ್ಟ್ ಬಂತು ಅದ್ರ ಮೇಲೆ ಅಂತಂದ್ರೂ ಕೂಡ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಬಟ್ ಅದ್ರ ಬದಲಾಗಿ ನಾವೇನು ಮಾಡಿದ್ವಿ, 4 ಬಾಕ್ಸ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಶಾನ್ಲಿಯರ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದರಲ್ಲಿ ಡಿಫ್ರೆಂಟ್ ಏನಂತ ಹೇಳಿದ್ರೆ ನೋಡ್ಬೋದು, MS ಸೇಫ್ಟಿ ಗ್ರಿಲ್ನ ಮಾಡಿದ್ದೀವಿ. ಬಟ್ ಅದಕ್ಕೆ ಅಗೇನ್ ಅದ್ರ ಮಧ್ಯದಲ್ಲೆಲ್ಲನೂ ಕೂಡ ಜಾಲಿ ಡಿಸೈನ್ಸ್ನ ಮಾಡಿದ್ದೀವಿ. ಸೊ ಆ ಜಾಲಿ ಡಿಸೈನ್ ಮಾಡಿರೋ ಪರ್ಪಸ್ ಏನಂತ ಹೇಳಿದ್ರೆ, ಸೊ ಅದೊಂದು ಆ ವೀವೇ ಹೈಲೈಟ್ ಆಗಲಿ ಅನ್ನೋದು ಫಸ್ಟ್ ರೀಸನು. ಆಮೇಲೆ ಈ ವೀವ್ ಯಾವಾಗ ಹೈಲೈಟ್ ಆಗುತ್ತೆ ಅಂತಂದರೆ 201% ಇದಕ್ಕೇನ ಮೇಲೆ ಮಾರ್ನಿಂಗ್ ಟೈಮಲ್ಲಿ ಬೆಳಕು ಬಂತು ಅಂತ ಹೇಳಿದ್ರೆ, ಯಾವುದನ್ನ ಗೋಡೆ ಮೇಲೆ ಅದು ಡಿಸೈನ್ ಬಿತ್ತು ಅಂತ ಹೇಳಿದ್ರೆ ಅದ್ರದ್ದು ಅದು ನೆಕ್ಸ್ಟ್ ಲೆವೆಲ್ ಔಟ್ಪುಟ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಇವಾಗ ನಾರ್ಮಲ್ ಜಾಲಿಯಲ್ಲಿ ಮಾಡೋದಕ್ಕೂ ಇದಕ್ಕೂ ಕೂಡ ತುಂಬ ಮಚ್ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಅನ್ನೋದೆಲ್ಲ ಏನಿಲ್ಲ. ಯಾಕಂದರೆ ನೋಡಿ, ಗ್ಲಾಸ್ ಹಾಕ್ತಾ ಇರ್ತೀವಿ. ಸೊ ಸೇಫ್ಟಿ ಗ್ರಿಲ್ ಮಾಡ್ತಾ ಇರ್ತೀವಿ. ಅಡಿಷ್ನಲ್ ನಮಗೆ ಹೋಗಿರೋದೇನು ಜಾಲಿ ವರ್ಕು. ಸೊ ಆಮೇಲೆ ಈ ಥರದ್ದು ವರ್ಕ್ ಮಾಡ್ಬೇಕಂತಂದರೆ ನಮಗೆ ಒಂದಷ್ಟು ಏನಾಗುತ್ತೆ, ಒಂದು ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ. ಸೊ ಅಷ್ಟು ಬಿಟ್ಟರೆ ನಮಗೆ ನಾರ್ಮಲ್ ವರ್ಕ್ಗೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಅಂತೇನಿಲ್ಲ. ಬಟ್ ಒಂಚೂರು ನಾವು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ವಿ, ಒಂಚೂರು ತಲೆ ಕೆಡ್ಸ್ಕೊಂಡು ಮಾಡಿದ್ವಿ ಅಂತಂದರೆ 201% ನೆಕ್ಸ್ಟ್ ಲೆವೆಲ್ ಔಟ್ಪುಟ್ ಬಂದೇ ಬರುತ್ತೆ.